ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ನಾವಂತೂ ಸೂಪರ್ ಆಗಿದ್ದೀವಿ. ಇವತ್ತಿನ ವಿಷಯ ಏನು ಅಂದರೆ, 4,000 ವಾಚ್ ಅವರು 1,000 ಸಬ್ಸ್ಕ್ರೈಬರ್ ಆದಮೇಲೆ ನಿಮಗೆ ಮೋನೋ ಅಪ್ಲೈ ಮಾಡೋಕ್ಕೆ ಗೊತ್ತಿಲ್ಲ ಅಂದರೆ, ಒಬ್ಬೊಬ್ಬರಿಗೆ ಗೊತ್ತಿರುತ್ತದೆ, ಒಬ್ಬರಿಗೆ ಗೊತ್ತಿರೋದಿಲ್ಲ. ಅಂಥವ್ರು ಯಾರಾದರೂ ಇದ್ದರೆ ನನ್ನ ಮಗಳು ಮೋನೋ ಅಪ್ಲೈ ಮಾಡಿಕೊಡ್ತಾಳೆ ಅವಳು. ಆದರೆ ನಾವು ವಾಚ್ ಅವರ್ ಎಲ್ಲ ಕೊಡೋದಿಲ್ಲ. ತುಂಬ ಜನ ಫೋನ್ ಮಾಡಿ ಹೇಳ್ತೀರಾ, ನಮಗೆ ವಾಚ್ ಅವರ್ ನಮಗೆ ನಾವು ದುಡ್ಡು ಕೊಟ್ಬಿಡ್ತೀವಿ, ನಮಗೆ ವಾಚ್ ಅವರ್ ಕಂಪ್ಲೀಟ್ ಮಾಡಿಕೊಡ್ರಿ ಅಂತ. ನಾವು ವಾಚ್ ಅವರೆಲ್ಲ ಕಂಪ್ಲೀಟ್ ಮಾಡಿಕೊಡೋದಿಲ್ಲ, ಯಾರು ಮಾಡಿಕೊಡ್ಲೂಬಾರ್ದು. ದಯವಿಟ್ಟು ದುಡ್ಡು ಕೊಟ್ಟಂತೂ ಮಾಡಿಸ್ಬೇಡಿ. ಯಾಕೆ ಅಂದರೆ ನಿಮ್ಮ ಚಾನಲ್ಗೆ ಪ್ರಾಬ್ಲಮ್ ಆಗೋದು. ಯಾಕೆ ಅಂದರೆ ನೀವು ವೀಡಿಯೋ ಫಸ್ಟು ನೀವು ಅಕಸ್ಮಾತ್ ನೀವು ದುಡ್ಡು ಕೊಟ್ಟು ಮಾಡಿಸ್ಕೊಬಿಡ್ತೀರ ಅಂದ್ಕೊಳ್ರಿ. ಇವಾಗ ದುಡ್ಡು ಕೊಟ್ಟು 4,000 ವಾಚ್ ಅವರು ಯಾವುದಾದ್ರೂ ಶಾಪ್ಗೋ ಯಾವ್ದಾರ ಅಂಗಡಿಗಳಿಗೆ ಹೋದ್ರೆ ಮಾಡಿಕೊಟ್ಬಿಡ್ತಾರೆ, ಆಯಿತಾ. ಫೋನ್ ಅಂಗಡಿಗಳಿಗೆ ಹೋದ್ರೆ ಮಾಡಿಕೊಟ್ಬಿಡ್ತಾರೆ ವಾಚ್ ಅವರ. ಆವಾಗ ನಿಮ್ಮದು ಯೂಟ್ಯೂಬ್ ಚಾನಲ್ ಯೂಟ್ಯೂಬರು ಚೆಕ್ ಮಾಡ್ತಾರೆ, ನೀವು ಎಲ್ಲಿಂದ ಮಾಡಿದ್ದೀರಾ 4,000 ವಾಚ್ ಅವರು, ಹೆಂಗೆ ಮಾಡಿದ್ದೀರಾ ಅದನ್ನು ಚೆಕ್ ಮಾಡ್ತಾರೆ. ಯಾವಾಗ ಮೋನೋಗೆ ಅಪ್ಲೈ ಮಾಡ್ತೀವಲ್ಲ ಅವಾಗ ಚೆಕ್ ಮಾಡ್ತಾರೆ. ಚೆಕ್ ಮಾಡಿಬಿಟ್ಟು ನಿಮ್ಮದು ವೀಡಿಯೋನೂ ಓಡಿಲ್ಲ, ಈತಾಗೆ ನಿಮ್ಮದು ಲೈವ್ ಮಾಡಿದ್ರೆ ಲೈವೂ ವೈರಲ್ ಆಗಿಲ್ಲ, ಯಾವುದೂ ಇಲ್ಲದೇ 4,000 ಹೆಂಗೆ ಮಾಡಿದ್ರೆ, ಆ ಥರ ಎಲ್ಲ ಚೆಕ್ ಮಾಡ್ತಾರೆ. ಅದಕ್ಕೆ ದಯವಿಟ್ಟು ದುಡ್ಡು ಕೊಟ್ಟೆಲ್ಲ ವಾಚ್ ಅವ್ರು ಕಂಪ್ಲೀಟ್ ಮಾಡಿಸ್ಕೋಬೇಡಿ. ನೀವೇ ವೀಡಿಯೋಸ್ ಹಾಕಬೇಕು, ಇಲ್ಲ ಲೈವ್ ಮಾಡಬೇಕು, ವಾಚ್ ಕಂಪ್ಲೀಟ್ ಮಾಡಬೇಕು, ಆ ಥರ ಮಾಡಿರಿ. ಏಕೆಂದರೆ ನಮ್ಮ ಹತ್ರ 3 ಜನ ಅದೇ ಥರ ಬಂದಿದ್ದು, ದುಡ್ಡು ಕೊಡ್ತೀವಿ ಮಾಡಿಕೊಡ್ರಿ, ದುಡ್ಡು ಕೊಟ್ಬಿಡ್ತೀವಿ ಮಾಡಿಕೊಟ್ಬಿಟ್ರಿ ಅಂತ. ನಾವು ಅದೆಲ್ಲ ಮಾಡಿಕೊಡೋದಿಲ್ಲ. ನೀವು ಮಾಡ್ಕೊಬಂದರೆ 4,000 ವಾಚ್ ಅವರು 1,000 ಸಬ್ಸ್ಕ್ರೈಬರು ಆದಮೇಲೆ ನೀವು ಬಂದರೆ ಮೋನೋಗೆ ನಿಮ್ಗೆ ಗೊತ್ತಿಲ್ಲ ಅಂದರೆ ಮೋನೋಗೆ ಅಪ್ಲೈ ಮಾಡಿಕೊಡ್ತಾಳೆ ನನ್ನ ಮಗಳು, ಆಯಿತಾ. ಆ ಥರ ಇದ್ದರೆ ಅಕಸ್ಮಾತು ನೀವು ಗೊತ್ತಿದ್ದರೆ ನೀವೇ ಅಪ್ಲೈ ಮಾಡ್ಕೊಳ್ರಿ. ಗೊತ್ತಿಲ್ಲ ಅಂದರೆ ಡೌಟಿಂದ, ದಯವಿಟ್ಟು ಹೇಳ್ತಾ ಇದ್ದೀನಿ, ಡೌಟಿಂದ ನೀವು ಟ್ರೈ ಮಾಡೋಕ್ಕೆ ಹೋಗಬೇಡಿ. ಯಾಕೆ ಅಂದರೆ 3 ಜನದ್ದು ಇದೇ ಥರ ಆಗಿದೆ. ಟ್ರೈ ಮಾಡೋಕ್ಕೋಗಿ ಚಾನಲ್ ಬ್ಲಾಕ್ ಆಗಿದೆ. 30 ಡೇಸ್ ಆದರೂ ಇನ್ನೂ ಓಪನ್ ಆಗಿಲ್ಲ, ಆಯಿತಾ. ಅದಕ್ಕೆ ನೀವೇನು ಮಾಡಿರಿ, ನಿಮಗೆ ಗೊತ್ತಿದ್ದರೆ ಮಾತ್ರ 4,000 ವಾಚ್ ಅವರು 1,000 ಸಬ್ಸ್ಕ್ರೈಬರ್ ಆದಮೇಲೆ ನೀವು ಮೋನೋಗೆ ಅಪ್ಲೈ ಮಾಡ್ತಿರಲ್ಲ, ಅದು ಗೊತ್ತಿದ್ರೆ ಮಾತ್ರ ಮಾಡಿರಿ. ಗೊತ್ತಿಲ್ಲ ಅಂದರೆ ಗೊತ್ತಿರೋರ ಹತ್ರ ಇದು ಸಹಾಯ ತಗೊಳ್ರಿ, ಆಯಿತಾ. ಏನೋ ಒಂದು ಮಾಡೋಕ್ಕೋಗಿ ಏನೋ ಚಾನಲ್ ವೇಸ್ಟ್ ಮಾಡ್ಕೋಬೇಡಿ. ಯಾಕೆ ಕೇಳ್ತಾ ಇದ್ದೀನಿ ಅಂದರೆ, ನಮಗೂ ಅದೇ ಥರ ಮಾಡಿ ನಮಗೆ ಇವಾಗ ನಾವು ಮೋನೋ ಅಪ್ಲೈ ಮಾಡ್ಕೊಡ್ತಾ ಇದ್ದೀವಲ್ಲ, ನನ್ನ ಮಗಳು ಮಾಡ್ಕೊಡ್ತಾವಳಲ್ಲ, 3 ಜನ ನಮ್ಮ ಹತ್ರ ಆ ಥರ ಬಂದಿರೋದು. ಈ ಥರ ನಾವು ಟ್ರೈ ಮಾಡ್ದೋ, ಅದಾಗಿಲ್ಲ, ಈ ಥರ ಆಗಿದೆ, ಬ್ಲಾಕ್ ಆಗಿದೆ, ಏನು ಮಾಡೋದು, ಅದೇನೋ ಫ್ರೀಸ್ ಆಗಿದೆ ಅಂತ ಏನೋ ಬಂತಂತೆ. ಅದಕ್ಕೆ ಅದು ಓಪನ್ ಆಗಿರಲಿಲ್ಲ. ಅದಕ್ಕೆ ಆ ಥರ ಮಾಡೋಕ್ಕೆ ಹೋಗ್ಬೇಡ್ರಿ. ಗೊತ್ತಿದ್ರೆ ಮಾತ್ರ ಮಾಡ್ಕೊಳ್ಳಿ. ಆಮೇಲೆ ನಿಮಗೆ ಟ್ಯಾಕ್ಸ್ ಫಾರ್ಮ್ ಫಿಲ್ ಮಾಡೋದಾಗಲಿ, ಆಮೇಲೆ ಗೂಗಲ್ ಆಡ್ಸನ್ಗೆ ಅದೇನೋ ಇದು $10 ಆದಮೇಲೆ ಗೂಗಲ್ ಪಿನ್ಗೆ ಅಪ್ಲೈ ಮಾಡ್ತೀವಿ, ಅದು ಪ್ರತಿಯೊಂದು ನನ್ನ ಮಗಳು ಮಾಡಿಕೊಡ್ತಾಳೆ. ಆಮೇಲೆ ಅದಕ್ಕೆ ಅಂತ ಒಂದು ಫೀಸ್ ಇಟ್ಟಿದ್ದೀವಿ. ನಿಮಗೆ ಇಷ್ಟ ಆಯಿತು ಅಂದರೆ ನಮ್ಮ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ನನ್ನ ಮಗಳು ಹೆಲ್ಪ್ ಮಾಡ್ತಾಳೆ. ಆಮೇಲೆ ಇನ್ನೊಂದು ಹೊಸದಾಗಿ ಚಾನಲ್ ಓಪನ್ ಮಾಡೋದು ನಿಮಗೆ ಗೊತ್ತಿಲ್ಲ ಅಂದರೆ ಅದನ್ನು ನನ್ನ ಮಗಳು ಇದು ಮಾಡಿಕೊಡ್ತಾಳೆ. ಚಾನಲ್ ಓಪನ್ ಮಾಡಿಕೊಡ್ತಾಳೆ. ಚಾನಲ್ ಓಪನ್ ಮಾಡಿ ಯಾವ ಥರ ವೀಡಿಯೋಸ್ ಹಾಕಬೇಕು, ಯಾವ ಥರ ನಾವು ಎಡಿಟಿಂಗ್ ಮಾಡಬೇಕು, ಯಾವ ಥರ ತಂಬ್ಲೈನ್ ಮಾಡಬೇಕು, ಯಾವುದೂ ಗೊತ್ತಿಲ್ಲ ಅಂದರೆ ನನ್ನ ಮಗಳಿಗೆ ಹೊಸದಾಗಿ ಕ್ಲಾಸ್ ಓಪನ್ ಮಾಡಿದ್ದಾಳೆ. ಆ ಕ್ಲಾಸ್ಗೆ ನೀವು ಜಾಯ್ನ್ ಆಯಿತು ಅಂದರೆ ನನ್ನ ಮಗಳು ಒಂದು ತಿಂಗಳು ಹೇಳ್ಕೊಡ್ತಾಳೆ. ವಾರದಲ್ಲಿ 1 ದಿನ 1 ಅವರು, ಶನಿವಾರ ತಪ್ಪಿದ್ರೆ ಭಾನುವಾರ, 2ರಲ್ಲಿ 1 ದಿನ, ಶನಿವಾರ ತಪ್ಪಿದ್ರೆ ಭಾನುವಾರ, ವಾರದಲ್ಲಿ 1 ದಿನ 1 ಅವರ್ ಅಷ್ಟೇ. ಇವಾಗ 1 ತಿಂಗಳಿಗೆ 4 ಅವರು, ಇದು 5 ಭಾನುವಾರನೋ ಇಲ್ಲ 5 ಶನಿವಾರನೋ ಬರುತ್ತೆ. ಅದರಲ್ಲಿ 1 ದಿನ ಒಂದು ದಿನದಲ್ಲಿ 1 ಅವರು ಟ್ಯೂಷನ್ ತಗೋತಾಳೆ. ನಿಮ್ಗೆ ಇಷ್ಟ ಆಯಿತು ಅಂದರೆ ಕ್ಲಾಸ್ಗೆ ಜಾಯ್ನ್ ಆಗ್ಬೋದು. ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನನ್ನ ಮಗಳು ಜಾಯ್ನ್ ಮಾಡಿಕೊಡ್ತಾಳೆ. ಆಮೇಲೆ ನಿಮ್ಗೆ ಏನೇ ಡೌಟ್ ಇದ್ರೂ ಕ್ಲಾಸ್ಗೆ ಅಟೆಂಡ್ ಆದಾಗ ನಿಮ್ಗೆ ಏನೇ ಡೌಟ್ ಇದ್ದರೂ ಕೇಳಿಕೊಂಡು ಯೂಟ್ಯೂಬ್ ಚಾನಲ್ ಹೆಂಗೆ ಮಾಡೋದು, ಯಾವ ಥರ ತಂಬ್ಲೇನ್ ಹಾಕೋದು, ಯಾವ ಥರ ಟೈಟಲ್, ಪ್ರತಿಯೊಂದು ನೀವು ಅವಳ ಹತ್ರ ಡೌಟ್ ಕೇಳಿಕೊಂಡು ನೀವು ಕಲ್ತ್ಕೋಬೋದು. ಬೇರೆ ಏನೇ ಚಾನಲ್ ಪ್ರಾಬ್ಲಮ್ ಆದರೆ ಕಾಪಿರೈಟು ರಿಮೂವ್ ಮಾಡೋದು ಪ್ರತಿಯೊಂದು ನೀವು ಕಲ್ತ್ಕೋಬೇಕು. ತುಂಬ ಜನಕ್ಕೆ ಕಾಪಿರೈಟ್ ಬಂದಿರ್ತದೆ, ಆದರೆ ಕಾಪಿರೈಟ್ ಹೆಂಗೆ ಬಂದೈತೆ, ಎಲ್ಲಿ ರಿಮೂವ್ ಮಾಡಬೇಕು ಅಂತ ಗೊತ್ತಿರೋದಿಲ್ಲ. ರೆಡ್ ಕಲರ್ ಬರುತ್ತೆ, ಅದೊಂದು ಗೊತ್ತು ಮಾತ್ರ ಒಬ್ಬೊಬ್ರಿಗೆ ಅದು ಗೊತ್ತಾಗೋದಿಲ್ಲ. ಕಾಪಿರೈಟ್ ಬಂದಿದೆಯಾ, ಎಲ್ಲಿ ಬಂದೈತೆ ಅಂತ ನಮ್ಮನ್ನೇ ಕೇಳ್ತಾರೆ. ಅದಕ್ಕೆ ನೀವೇನು ಮಾಡಿರಿ ಅಂದರೆ, ಆ ಥರ ಏನಾದರೂ ಗೊತ್ತಿಲ್ಲ ಅಂದರೆ ನಮ್ಮ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ನನ್ನ ಮಗಳು ಹೆಲ್ಪ್ ಮಾಡ್ತಾಳೆ, ಅಷ್ಟೇ. ಇಲ್ಲಿ ತನಕ ನನ್ನ ವೀಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಮತ್ತು ಇನ್ನೊಂದು ವಿಷಯ, ದಯವಿಟ್ಟು ಕಾಲ್ ಮಾಡೋ ಹಾಗಿಲ್ಲ, ದಯವಿಟ್ಟು ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ, ಏನು ಪ್ರಾಬ್ಲಮ್ ಅಂತ ಮೆಸೇಜ್ ಹಾಕಿ, ನನ್ನ ಮಗಳು ರಿಪ್ಲೈ ಮಾಡ್ತಾಳೆ.
ನಾನೇ ರಿಪ್ಲೈ ಮಾಡ್ತೀನಿ. ಆಮೇಲೆ ಡೈರೆಕ್ಟಾಗಿ ಫೋನ್ ಮಾಡ್ತು ಅಂದರೆ ನಾವು ಕೆಲಸದಲ್ಲಿ ಬ್ಯುಸಿ ಇರ್ತೀವಿ, ಅದಕ್ಕೆ ನಾವು ಫೋನ್ ಪಿಕ್ ಮಾಡೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಇಲ್ಲಿ ತನಕ ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.